ಸರ್ ಅಶ್ವಿನಿ ಅವರು ಆಗರ್ಭ ಶ್ರೀಮಂತೆ. ಸೊ ಅವ್ರಿಗೆ ಗೆಲ್ಲೋ ನೆಸೆಸಿಟಿನೂ ಇಲ್ಲ. ಜೊತೆಗೆ 50 ಲಕ್ಷ ಅವ್ರಿಗೆ ಬರಬೇಕಾಗಿದ್ದು ಇಲ್ಲ. ಅದರ ಅವಶ್ಯಕತೆನೂ ಅವ್ರಿಗಿಲ್ಲ. ಸೊ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಬಡವ್ರು ಯಾರಿದ್ದಾರೆ ಗಿಲ್ಲಿ ಆಗಿರ್ಬೋದು, ಅವ್ರಿಗೆ ಈ ಕಪ್ ಸಿಗಬೇಕು ಅನ್ನೋ ಒಂದು ಮಾತು ಕೇಳಿ ಬರ್ತಿರೋವಂಥದ್ದು ಜಾಸ್ತಿ. ಅಶ್ವಿನಿ ಅವರು ಒಂದು ರಿಚ್ ಅನ್ನೋದೇ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಆಗಿರುವಂಥದ್ದು. ಸೊ ಅದಕ್ಕೆ ಅವ್ರಿಗೆ ದುರಾಂಕಾರ ಜಾಸ್ತಿ, ದಬ್ಬಾಳಿಕೆ ಜಾಸ್ತಿ ಎಲ್ಲ ಅಂತ ನೀವೇ ನೋಡಿರ್ತೀರ. ಎಷ್ಟು ಈಗೋಯಿಸ್ಟಿಕ್ ಅಂತ ಎಲ್ಲ ಮಾತಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ ಅಂತ? ಮೊದಲನೇದಾಗಿ ಅಶ್ವಿನಿ ಅವರು ದುಡ್ಡಿನ ಅವಶ್ಯಕತೆ ಇಲ್ಲ, ಅದನ್ನು ಒಪ್ಕೊಳ್ಳೋಣ. ಆದರೆ ಅಶ್ವಿನಿ ಅವರು ಇಲ್ಲಿವರೆಗೂ ಹೊರಗಡೆ ಇರ್ತಕ್ಕಂಥ ಎಷ್ಟೋ ಬಡವರಿಗೆ, ಎಷ್ಟೋ ಹುಷಾರಿಲ್ದಿರೋಂಥ ಕಾಯಿಲೆ ಬಿದ್ದಿರ್ತಕ್ಕಂಥವ್ರಿಗೆ, ಮೊನ್ನೆ KGF ಇವರಿದ್ರು ತಿರೋದ್ರು ಪಾಪ, ಏನೋ ಹರೀಶ್ ಅವರು, KGF ಹರೀಶ್ ರೈ ಅವರು, ಅವ್ರಿಗೆ ಇನ್ನು ಸಹಾಯ ಮಾಡಿದ್ದಾರೆ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಭಾಳ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಾವುಗಳೆಲ್ಲ ಸೇರಿಕೊಂಡು ಒಂದು ನರಿಗಳ ಗುಂಪುಗಳಾಗಿ ಅಶ್ವಿನಿ ಅವ್ರನ್ನ ತಗೊಂಡೋಗಿ ಮೂಲೆಯಲ್ಲಿ ನಿಲ್ಸಿದ್ರಿ. ಆದರೆ ಒಂದು ಒಂಟಿ ಹೆಣ್ಣು ಒಬ್ಬಳೇ ಇದ್ದು ಜಯಿಸ್ಬೋದು ಅನ್ನೋದನ್ನು ಇಡೀ ನಾಡಿಗೆ, ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಧೈರ್ಯ ಕೊಟ್ಟಿರೋದು ಅಶ್ವಿನಿ ಅವರು. ಆಮೇಲೆ ದುಡ್ಡಿನ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ, ಅವ್ರು ದುಡ್ಡು ಬಂದ್ರೂ ಅಷ್ಟೇ, ಅಲ್ಲಿ ಗೆದ್ದು ದುಡ್ಡು ಬಂದ್ರೂ ಅದನ್ನೇನು ಅವ್ರು ಬಳಸ್ಕೊಳ್ಳಲ್ಲ. ಅದನ್ನು ಯಾವುದೋ ಒಂದು ಆಶ್ರಮಕ್ಕೋ, ಇಲ್ಲಿ ಯಾವುದೋ ಒಂದು ಬಡ ಕುಟುಂಬಕ್ಕೋ, ಇಲ್ಲ ಒಂದು ಒಳ್ಳೆ ವಿದ್ಯಾರ್ಥಿಗಳಿಗೋ ಅದನ್ನು ಬಳಸ್ತಾರೆ ಅಷ್ಟೇ. ಆದರೆ ಅಶ್ವಿನಿ ಅವರು ಗೆಲ್ಲಬಾರ್ದು ಅಂತ ಹೇಳ್ಬಿಟ್ಟು ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಯಾರು ಬೇಕಾದ್ರೆ ಗೆಲ್ಬೋದು, ಅಶ್ವಿನಿ ಅವರಾಗಿರೋ ಯಾರು ಬೇಕಾದ್ರೆ ಗೆಲ್ಬೋದು. ಆದರೆ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಗೆದ್ದಿಲ್ಲ ಅಂದರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡ್ಬಿಡ್ತೀವಿ, ಬಿಗ್ ಬಾಸ್ ಮನೇನ ಹೊಡೆದಾಕ್ಬಿಡ್ತೀವಿ. ಆಮೇಲೆ ಕೆಲವು ಸುದೀಪ್ ಅವ್ರನ್ನ ವಿರೋಧ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಫೇಕ್ ಅಕೌಂಟ್ಗಳು ಇಟ್ಕೊಂಡು ಅವರೆಲ್ಲ ಸ್ವಲ್ಪ ಕೆಲಸಗಳು ಮಾಡ್ತಾಯಿದ್ದೀರಾ. ಇದು ಸುದೀಪ್ ಅವ್ರನ್ನ ವಿರೋಧ ಮಾಡಿಕೊಂಡು. ಆದರೆ ನೀವು ಸುದೀಪ್ ಅವರಾಗಿರಲಿ, ಕಲರ್ಸ್ ಕನ್ನಡ ಆಗಿರಲಿ, ಬಿಗ್ ಬಾಸ್ ಶೋ ನಡೆಸೋರಾಗಿರಲಿ, ಯಾವುದಕ್ಕೂ ಎದುರು ಆಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಪ್ರಾಮಾಣಿಕವಾಗಿ ನೀವು ಬಿಗ್ ಬಾಸ್ ಶೋನ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದೀರಾ ಸೀಸನ್ 12ನ, ಇನ್ನು ಮುಂದಕ್ಕೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ. ಯಾವತ್ತಿದ್ರೂ ಪ್ರಾಮಾಣಿಕರಿಗೆ ಜಯ ಸಿಗುತ್ತೆ. ಈ ಥರ ದಬ್ಬಾಳಿಕೆ ಇದಕ್ಕೆಲ್ಲ ಬಿಗ್ ಬಾಸ್ ಎದುರಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದು ತಲೆನೂ ಕೆಡಿಸ್ಕೊಳ್ಳಲ್ಲ. ಸ್ವಲ್ಪ ನೀವು ತಿಳ್ಕೊಬೇಕಾಗಿರೋದಿಷ್ಟೇ, ಏನೇ ಆಗಿರಲಿ, ಯಾರೇ ಗೆದ್ರೂ, ಅಶ್ವಿನಿ ಅವ್ರಿಗೆ ಗೆದ್ರೂ, ಗಿಲ್ಲಿ ಗೆದ್ರೂ, ಹೊರಗಡೆ ಬಂದಾಗ ನಾವು ಎಲ್ಲ ಸಹಿತ ಗಿಲ್ಲಿಯವ್ರನ್ನೂ ಮಾತಾಡಿಸ್ತೀವಿ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ. ಆದರೆ ಈ ಕಮೆಂಟ್ ಹಾಕೊಂಡು ಜಗಳಾಡ್ತಿದ್ದಿಲ್ಲ, ನೀವು ಎಲ್ಲಿರ್ತೀರ ಅವಾಗ ಯೋಚನೆ ಮಾಡ್ಕೊಳ್ಳಿ ಫಸ್ಟು. ಅರ್ಥ ಆಯ್ತಾ? ಎಲ್ಲರೂ ಆಚೆ ಬಂದಮೇಲೆ ಎಲ್ಲರೂ ಒಂದೇ, ಬಟ್ ಹೊರಗಡೆ ಕೂತ್ಕೊಂಡು ಕಿತ್ತಾಡೋದಲ್ಲ. ಆದರೆ ಅಶ್ವಿನಿ ಅವರು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಹೆಣ್ಣುಮಕ್ಳಿಗೆ ಹೆಂಗೆ ಬದುಕ್ಬೋದು ಅನ್ನೋದನ್ನು ಇಡೀ ಕರ್ನಾಟಕ ಜನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಹೆಣ್ಮಕ್ಳು ಮೆಚ್ಚಿದ್ದಾರೆ. ಇಡೀ ಎಲ್ಲ ನಾನು ಕಾಲ್ ಮಾಡ್ತಾಯಿದ್ರು, ಇಲ್ಲ ಸರ್ ಎಲ್ಲ ಯಾವ್ಯಾವ ಜಿಲ್ಲೆಯಿಂದ ಹೆಣ್ಮಕ್ಳು ನೋಡಿ ಸರ್ ಅಶ್ವಿನಿ ಮೇಡಮ್ನ ಮೀಟ್ ಮಾಡಿಸ್ಬೇಕು, ಆಚೆ ಬಂದ ತಕ್ಷಣ ಅಶ್ವಿನಿ ಮೇಡಮ್ ನಿಮ್ಮ ಮೀಟ್ ಮಾಡಿಸ್, ಏನಮ್ಮ ಅದು ಅಷ್ಟೊಂದು ಹುಚ್ಚು ನಿಮಗೆ ಅಂದಾಗ ಅವ್ರು ಹೇಳ್ತಾರೆ, ನಾವು ಒಬ್ಬೊಬ್ಬರೇ ಇದ್ದಾಗ ಯಾಕೆ ನಾವು ಹೊರಗಡೆ ಹೋಗಬೇಕು ಅನ್ನೋ ಒಂದು ಭಯ ಇತ್ತು. ಈಗ ಒಬ್ಬರೇ ಬಿಗ್ ಬಾಸಲ್ಲಿ ಅವ್ರು ನಡೆದಿರೋವಂಥ ಒಂದು ಶಕ್ತಿನ ಇಟ್ಕೊಂಡು ಒಬ್ಬ ಮಹಿಳೆ ಏನು ಬೇಕಾದ್ರೂ ಮಾಡ್ಬೋದು. ಅಷ್ಟು ಗುಂಪುಗಾರಿಕೆ ಮಾಡ್ಕೊಂಡು ಇವ್ರನ್ನೆಲ್ಲ ಆಚೆ ಇಟ್ಟಾಗ, ಎಲ್ಲರೂ ಕೈ ಬಿಟ್ಟಾಗ ಆಚೆ ಕಡೆ ಇರೋ ಜನ ಕೈ ಹಿಡಿದ್ರು ಅಶ್ವಿನಿ ಅವ್ರನ್ನ, ಓಟ್ ಹಾಕಿ ಅವ್ರನ್ನ ಇಲ್ಲಿವರೆಗೂ ಇಡ್ಸ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲ ಕನ್ನಡ ಜನತೆಗಳು ಇದನ್ನು ಸೂಕ್ಷ್ಮವಾಗಿ ಗಮನ ಇಟ್ಕೊಂಡು ಅಶ್ವಿನಿ ಅವ್ರನ್ನ ಗೆಲ್ಸಿದ್ರೆ ಒಂದು ಒಂಟಿ ಮಹಿಳೆಯನ್ನು ಗೆಲ್ಲಿಸೋ ಅಷ್ಟು ಕರ್ನಾಟಕಕ್ಕೆ ಮಹಿಳೆಯರಿಗೆ ಹೆಮ್ಮೆ ಸಿಗುತ್ತೆ. ದಯಮಾಡಿ ಎಲ್ಲ ಕನ್ನಡಿಗರು ಅಶ್ವಿನಿ ಅವರಿಗೆ ಮತ ನೀಡಿ ಅವ್ರನ್ನ ಜಯಶೀಲಿಯಾಗಿ ಮಾಡಿಸ್ಬೇಕು ಅಂತೇಳಿ ಕೇಳ್ಕೊತೀನಿ.